ಕೋಟಿ ಬ್ರಹ್ಮಾಂಡ ನಾಯಕ ಸ್ವರೂಪಿ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನ ಸದ್ವಜ್ಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಬೀರಲಿಂಗೇಶ್ವರರ ಮಾಳಿಂಗರಾಯರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಈ ಕ್ಷೇತ್ರದ ಆರಾಧ್ಯ ದೈವನಾಗಿರತಕ್ಕಂಥ ಮಾಲಿಂಗಪುರದ ಮಾಲಿಂಗೇಶ್ವರರ ಪವಿತ್ರ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ, ಮಹಾಲಿಂಗಪುರದ ಅಯ್ಯಪ್ಪ ಸ್ವಾಮಿಯ 21ನೇ ವರ್ಷದ ಮಹಾಪೂಜೆ, ಪಡಿ ಪೂಜೆ, ಇಂತಹ ಒಂದು ಪವಿತ್ರವಾಗಿರತಕ್ಕಂತಹ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮಪೂಜ್ಯ ಶ್ರೀ ಚಿನ್ಮಯಾನಂದ ಮಹಾಸ್ವಾಮೀಜಿಗಳ ಪವಿತ್ರ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಇಷ್ಟೋ ತನಕ ಬಹಳ ಅದ್ಭುತವಾಗಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯ ಮಹಾ ವಿಶೇಷತೆಯನ್ನ ಭಕ್ತರಿಗೆ ಮನಮುಟ್ಟುವಂಗ ಅಮೃತದ ವಾಣಿಯನ್ನು ನುಡಿದಿರತಕ್ಕಂಥ ಎನ್ನ ಆತ್ಮೀಯ ಪರಮಪೂಜ್ಯರು, ಮನಗೂಳಿಯ ಪರಮಪೂಜ್ಯ ಅಭಿನವ ಸಂಕಟ ಬಸವ ಮಹಾಪೂಜ್ಯರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಇನ್ನೋರ್ವ ಪರಮಪೂಜ್ಯರು ಆತ್ಮೀಯರು ಆಗಿರತಕ್ಕಂಥ ಶ್ರೀಮಂತ ಶಿವಯೋಗಿಗಳ ಪರಮಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮಾಲಿಂಗಪುರದ ಮಹಾಸನ್ನಿಧಾನದ ಈ ಮಹಾಪೂಜೆಯ ಸಾಕ್ಷಿ ಆಗಿರತಕ್ಕಂಥ ಎಲ್ಲ ಗುರು ಸ್ವಾಮೀಜಿಗಳಿಗೂ ಕೂಡ ಭಕ್ತಿಯಿಂದ ಶರಣೆಂದು, 41 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಶ್ರೇಷ್ಠವಾಗಿರತಕ್ಕಂಥ ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಭಕ್ತಿಯಿಂದ ಶರಣೆಂದು, ಮಹಾಪೂಜೆಗೆ ಸಾಕ್ಷಿಯಾಗಿರತಕ್ಕಂಥ ಮಾಲಿಂಗಪುರದ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು ಶರಣ. ಬಹುತೇಕ ಪ್ರಸಾದ ಚಾಲೂ ಮಾಡಿರಿ, ನೆತ್ತಿ ದಾಸೋಹಕ್ಕಿಂತ ಒಂದೊಂದು ಸಮಯದಾಗ ಹೊಟ್ಟಿ ದಾಸೋಹನೇ ಬಹಳ ನಮಗೆ ಮಹತ್ವ ಆಗ್ತದೆ. ಯಾಕಂದ್ರೆ ಮಹಾಲಿಂಗಪುರ ಅಂದ್ರ ಬಹಳ ಪವಿತ್ರವಾಗಿರತಕ್ಕಂಥ ಗ್ರಾಮ. ಭಗವಂತ ಮಾಲಿಂಗೇಶ್ವರರ ಸನ್ನಿಧಾನದೊಳಗ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನದೊಳಗ ಎಲ್ಲ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ಇವತ್ತು ಏರ್ಪಡಿಸಿದ್ದಾರೆ. ಆಗಲೇ ಪರಮ ಪೂಜ್ಯರು ಹೇಳಿದಂಗ ಮಾಲೆಯನ್ನ ಧರಿಸಿರ್ತಕ್ಕಂಥವರು 41 ದಿನಗಳ ಕಾಲ ಕಠಿಣವಾಗಿರತಕ್ಕಂಥ ವ್ರತವನ್ನ ಮಾಡಿ, ನಸುಕಿನ ಜಾವದಳು ತಣ್ಣೀರಿನ ಸ್ನಾನವನ್ನ ಮಾಡಿ, ಮಣಿಕಂಠನ ನಾಮಸ್ಮರಣೆಯನ್ನ ಮಾಡಿ, ಎಲ್ಲರೂ ಕೂಡ ಶಬರಿಮಲೆಯ ಭಗವಂತನ ದರ್ಶನಕ್ಕೆ ಹೋಗ್ತಾರೆ. ಭಗವಂತನ ದರ್ಶನಕ್ಕೆ ಹೋಗುವಂತಹದ್ದು, ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಮಾಡುವಂತಹದ್ದು, ಭಗವಂತ ಮಾನವನಿಗೋಸ್ಕರವಾಗಿ ಎಲ್ಲವನ್ನೂ ಕೊಟ್ಟಿದ್ದಾನ. ನಿತ್ಯ ಬೀಸುವ ಗಾಳಿಯನ್ನು ಕೊಟ್ಟಿದ್ದಾನ, ಹೊತ್ತು ಉರಿಯುವ ಸೂರ್ಯನನ್ನು ಕೊಟ್ಟಿದ್ದಾನ. ಕೈ ಜಾರಿ ಒಂದು ಕಾಳು ಭೂಮಿಯಲ್ಲಿ ಬಿದ್ದರೆ ಆ ಒಂದು ಕಾಳಿನಿಂದ ಸಾವಿರಾರು
ಕಾಳಗಳನ್ನ ಸೃಷ್ಟಿಯಾಗುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನ. ನಮಗಾಗಿ ಭಗವಂತ ಎಲ್ಲವನ್ನು ಕೊಟ್ಟಿರುವ ಸಮಯದೊಳಗ ಭಗವಂತನಿಗೆ ನಾನೇನು ಕೊಡಲು ಸಾಧ್ಯ ಅಂತ ಭಾವಿಸಿದ್ದಾಗ ಭಗವಂತ ಹೇಳ್ತಾನಂತ, ನನಗೇನೋ ಬೇಡ, ನಿಮ್ಮ ಮನಸ್ಸಿನೊಳಗ ಭಕ್ತಿ ಹೊಂದಿದ್ದರೆ ಸಾಕು, ನೀವು ಅದಕ್ಕಿಂತಲೂ ಹೆಚ್ಚು ನನಗೇನು ಕೊಡಕ್ ಆಗೋಂಗಿಲ್ಲ ಅಂತ ಭಗವಂತ ಹೇಳ್ತಾನ. ಆ ನಿಷ್ಠೆ ಒಳಗ ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಮಾಲಾಧಾರಿಗಳು ಕೂಡ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಈ ನಾಡು ಸುಭಿಕ್ಷೆಯಿಂದ ಇರಲಿ, ಈ ನಾಡಿಗೆ ಕಾಲಕ್ಕೆ ಮಳಿ ಬಳಿ ಆಗ್ಲಿ, ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗ್ಲಿ ಅನ್ನುವಂತ ಮಹಾನ್ ಉದ್ದೇಶಕ್ಕಾಗಿ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾರೆ. ಕೇವಲ ಅಯ್ಯಪ್ಪನ ಮಾಲೆಯನ್ನ ಧರಿಸಿರ್ತಕ್ಕಂಥವರು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅಯ್ಯಪ್ಪನಿಗೆ ಹೋಗೋದಿಲ್ಲ. ತಮ್ಮ ಮನೆತನದ ಒಳತಿಗಾಗಿ ಮಹಾಪೂಜೆಯನ್ನ ಮಾಡಿಲ್ಲ. ಮಾಲಿಂಗಪುರದ ಮಹಾಜನರೆಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯನ್ನ ಮಾಡಿದಾಗ, ನಮ್ಮ ಬಾಯಿಯಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿದಾಗ, ಕೀರ್ತನೆಯನ್ನ ಹೇಳಿದಾಗ, ಆ ಕೀರ್ತನೆ, ಆ ನಾಮಸ್ಮರಣೆ ಹೋಗಿ ಶಬರಿಮಲೆ ಇರತಕ್ಕಂತ ಅಯ್ಯಪ್ಪ ಸ್ವಾಮಿಗೆ ಮುಟ್ಟುತ್ತೆ. ಈ ಪೂಜೆಯಲ್ಲಿ ಭಾಗವಹಿಸಿರುವ ಸರ್ವ ಭಕ್ತರಿಗೆಲ್ಲರಿಗೂ ಆ ಅಯ್ಯಪ್ಪನ ಆಶೀರ್ವಾದ ಸಲ್ಲುತ್ತದೆ, ಹಾಗೆ ಸಲ್ಲಿದೆ ಅನ್ನುವಂತ ಮಹಾಪೂಜೆ ಇವತ್ತು ಸ್ವಾರ್ಥಕ ಆಗಿರತಕ್ಕಂಥದನ್ನ ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಮಾಲಾಧಾರಿಗಳು ಮಾಲೆಯನ್ನು ಹಾಕೊಂಡಿದ್ದೀರಿ. ಆಗ್ಲೇ ಪರಮ ಪೂಜ್ಯರು ಹೇಳಿದಂಗ ಈ ಮಾಲೆ 41 ದಿನಗಳ ಕಾಲ ಹಾಕ್ತೀರಿ. 41 ದಿನ ವ್ರತವನ್ನ ಮುಗಿಸಿ ಭಗವಂತನ ದರ್ಶನವನ್ನ ಮುಗಿಸಿ ಮನೆಗೆ ಬರ್ತೀರಿ ನೀವು. ಹೊಳ್ಳಿ ನಿಮ್ಮ ಕೊರಳೊಳಗ ಮಾಲೆ ಇದ್ದಾಗ ಯಾವುದೂ ಕೂಡ ದುಶ್ಚಟ ಮಾಡಬೇಕಂತ ಭಾವನೆ ಬರಂಗಿಲ್ಲ. ಯಾಕಂದ್ರೆ ಕೊಳ್ಳೊಳಗೆಲ್ಲ ಮಾಲೆ ಹೇಳ್ತದ, ನಿನ್ನ ಕೊರಳೊಳಗಿರ್ತಕ್ಕಂಥದ್ದು ಅಯ್ಯಪ್ಪನ ಮಾಲೆ ಅದ, ಭಗವಂತನ ಮಾಲೆ ಅದ. ಇದನ್ನು ಹಾಕೊಂಡು ಕೆಟ್ಟದ್ದನ್ನು ಮಾತನಾಡಬೇಡ, ಕೆಟ್ಟ ಕಾರ್ಯವನ್ನು ಮಾತಾಡಬೇಡ, ಕೆಟ್ಟ ಕಾರ್ಯವನ್ನು ಮಾಡಬೇಡ, ಅನ್ಯರನ್ನ ನಿಂದಿಸಬೇಡ. ಇದು ಭಗವಂತನ ಮಾಲೆಯದ. ನೀನು ಶ್ರದ್ಧಾಪೂರ್ವಕವಾಗಿ ಇರುವಂತ ಮಾಲೆ ಕೊರಳೊಳಗೆ ಇರೋಷ್ಟು ದಿನ ಹೇಳ್ತದ. ಆದ್ರೆ ಶಬರಿಗೆ ಹೋಗಿ ಬಂದ ಮ್ಯಾಗ ಕೊರಳೊಳಗಿನ ಮಾಲೆ ಹೋಗಿರ್ತದ ಹೊರತು ನಿಮ್ಮ ಅಂತರಂಗದ ಮಾಲೆ ನಿಮ್ಮ ಜೀವ ಇರೋ ಗಂಟ ನಿಮ್ಮ ಕೊರಳೊಳಗಿರಬೇಕು. 41 ದಿನಗಳ ಮಾಲೆ ಭಗವಂತನ ಸನ್ನಿಧಾನ ಸೇರಿದರೆ ಅಂತರಂಗದ ಮಾಲೆ, ಭಗವಂತನ ಅಂತರಂಗದ ಮಾಲೆ ನಿಮ್ಮ ಕೊರಳೊಳಗೆ ನಿಮ್ಮ ಜೀವ ಇರೋ ಗಂಟ ಇದ್ರೆ ನಿಮಗೆ ಯಾರಿಗೂ ಕೂಡ ಯಾವ ಕೆಟಗೂ ಕೂಡ ಆಗೋದಿಲ್ಲ, ಯಾವ ದುಶ್ಚಟವೂ ಕೂಡ ಬರೋದಿಲ್ಲ. ಆ ಶ್ರದ್ಧಾಪೂರ್ವಕವಾಗಿ ಆ ಮಣಿಕಂಠನ ಮೇಲೆ ಭಕ್ತಿಯನ್ನಿಟ್ಟು ಆ ಅಯ್ಯಪ್ಪನನ್ನ ಭಜಿಸಿದ್ದೇ ಆಗಿತ್ತಂದ್ರೆ ನಿಮ್ಮೆಲ್ಲರ ಬದುಕು ಬಂಗಾರ ಆಗುತ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಿ, ಬಹಳ ವಿಶೇಷವಾಗಿ 18 ಮೆಟ್ಟಿಲುಗಳನ್ನ ಏರಿ, ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಈ 18 ಕೆಟ್ಟ ಗುಣಗಳನ್ನೆಲ್ಲ ಮೆಟ್ಟಿ ಆ ಭಗವಂತನ ಸನ್ನಿಧಾನವನ್ನ ನಾವು ಸೇರಿದಾಗ, ಮುಕ್ತಿಯ ಮಂದಿರವನ್ನ ಸೇರಿದಾಗ, ನಾವು ಮಾಡಿರ್ತಕ್ಕಂಥ ಪಾಪಗಳು, ನಾವು ಮಾಡಿರ್ತಕ್ಕಂಥ ಕೆಡಕುಗಳು ಅವೆಲ್ಲವೂ ಕೂಡ ಆ ಅಯ್ಯಪ್ಪನ 18 ಮೆಟ್ಟಿಲುಗಳನ್ನ ಮೆಟ್ಟಿ ಏರಿದಾಗ ನಮಗೆ ಮುಕ್ತಿಯನ್ನು ಹೊಂದುತ್ತದೆ ಅನ್ನುವಂತ ಉದ್ದೇಶಕ್ಕಾಗಿ ಎಲ್ಲ ಅಯ್ಯಪ್ಪನ ಮಾಲಾಧಾರಿಗಳು ಶ್ರದ್ಧಾಪೂರ್ವಕವಾಗಿ ಈ 21 ವರ್ಷಗಳ ಕಾಲ ನಿರಂತರವಾಗಿ ಆ ಮಹಾಪೂಜೆಯನ್ನ ನೆರವೇರಿಸ್ತಾ ಬಂದಿದ್ದೀರಿ. ವರ್ಷಕ್ಕ ಆ ಅಯ್ಯಪ್ಪನ ಮಾಲಾಧಾರಿಗಳು ಕೂಡ ಹೆಚ್ಚಾಗ್ಲಿಕ್ಕತ್ತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಆ ಅಯ್ಯಪ್ಪ, ಆ ಮಣಿಕಂಠ ಭಗವಂತ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಅನ್ನುವಂಥದ್ದನ್ನು ಹೇಳಿ ನಮ್ಮನ್ನು ಕೂಡ, ಯಾಕಂದ್ರೆ ಇನ್ನೊಂದು ವಿಶೇಷವಾಗಿ ಆಗಲೇ ಪರಮ ಪೂಜ್ಯರು ಹೇಳ್ದಂಗ ಕಾಡಿಗೆ ಹೋಗಿ ಅಯ್ಯಪ್ಪ ಹುಲಿಯ ಹಾಲನ್ನ ತಗೊಂಡು ಬರ್ತಾರ ತಾಯಿಗೋಸ್ಕರವಾಗಿ. ಅದೇ ರೀತಿಯಾಗಿ ಇಡೀ ಜಗತ್ತಿನೊಳಗ 2 ಮಹಾತ್ಮರು ಹುಲಿ ಹಾಲನ್ನು ತಂದಿರತಕ್ಕಂಥವರು. ಒಂದು ಮಹಾಮಣಿಕಂಠ ಅಯ್ಯಪ್ಪ ತನ್ನ ತಾಯಿಗೋಸ್ಕರವಾಗಿ ಹುಲಿ ಹಾಲನ್ನು ತಂದ್ರೆ, ಮಾಳಿಂಗರಾಯ
ತನ್ನ ಕಾಡಿದ ಗುರುವಿಗೆ ಬೇಡಿದ್ದನ್ನ ತಂದುಣಿಸುವಂತ ಮಹಾಪುರುಷ ಹುಲಜಂತಿಯ ಮಾಳಿಂಗರಾಯ ತನ್ನ ಗುರು ಬೀರಲಿಂಗೇಶ್ವರ ಕೇಳ್ತಾನಂತ, ಭಗವಂತ ನನ್ನ ನಿತ್ಯವೂ ಕೂಡ ಪೂಜೆ ಪುರಸ್ಕಾರ ನಡೀತಾವು, ಇದರಿಂದ ನನಗೆ ತೃಪ್ತಿ ಆಗಿಲ್ಲ ಅಂತ ತಿಳ್ಕೊಂಡು ಒಂದು ದಿನ ಶಿಷ್ಯನಿಗೆ ಕರೀತಾನ. ಬೀರಲಿಂಗೇಶ್ವರ ಮಾಳಿಂಗರಾಯನ ಒಂದು ದಿನ ಕರೀತಾನಂತ, ನೋಡಪ್ಪ ದಿನಾಡು ಇದೇ ಕುರಿ ಹಾಲ ಕುಡಿದು ನನಗೆ ಬೇಸರ ಆಗ್ಯದ, ಏನರೇ ನನಗೆ ವಿಶೇಷವಾಗಿ ತನ್ನ ತಗೊಂಡು ಬಾ ಅಂತ ಹೇಳ್ತಾನಂತ. ಅವಾಗ ಗುರುದೇವ ನಿನ್ನ ಆಶೀರ್ವಾದ, ಹೆತ್ತ ತಂದೆ ತಾಯಿ ಆಶೀರ್ವಾದ ಇದ್ರೆ ನೀನು ಹೇಳಿದ್ದನ್ನ ನಾನು ತರ್ತೀನಿ ತಂದಾಗ ಮಾಯಿಕೋರದ ಮಾಳಿಂಗರಾಯ, ಕಲಿಯುಗದ ಕರೆ ದೇವರಂತ ಕರೆಸಿಕೊಳ್ಳುವಂತ ಮಾಳಿಂಗರಾಯನೂ ಕೂಡ ಭಾರತಿ ನಿಂಬಾಳ ಗುಡ್ಡಕ್ಕೆ ಹೋಗಿ ಆ ಹುಲಿ ಹಾಲಿನ ಗಿಂಡವನ್ನ ತಗೊಂಡು ಬಂದು ಆ ಭಗವಂತ ಬೀರಲಿಂಗೇಶ್ವರ ಗುರುವಿಗಾಗಿ ಉಣಬಡಿಸ್ತಾನ. ಇವತ್ತಿನ ಈ ಮಾತನ್ನ ಹೇಳೋದು ಯಾಕಂದ್ರೆ ನೀವೆಲ್ಲರೂ ಕೂಡ ಒಬ್ರು ಮಹಾಗುರುಗಳನ್ನ ಮಾಡ್ಕೊಂಡಿದ್ದೀರಿ. ನೀವೆಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಆ ಗುರುಗಳ ಹಾಕಿಕೊಟ್ಟಿರ್ತಕ್ಕಂಥ ಗುರು ಮಾರ್ಗವನ್ನ ಪಾಲಿಸಿ, ಗುರುಗಳನ್ನ ಹೇಳಿರ್ತಕ್ಕಂಥ ನುಡಿಗಳನ್ನ ಭಾವಿಸಿ ಇವೆಲ್ಲರೂ ಕೂಡ ಮಣಿಕಂಠನ ಭಕ್ತಿಯನ್ನ ಮಾಡಿದ್ದೇ ಆಗಿತ್ತಂದ್ರ, ಇವೆಲ್ಲರೂ ಭಗವಂತನ ಸನ್ನಿಧಾನಕ್ಕೆ ಭಕ್ತಿಯುತವಾಗಿ ನಡೆದಿದ್ದೇ ಆಗಿತ್ತಂದ್ರ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ದೊರಕಿದೆ ಅನ್ನೋದನ್ನ ಹೇಳಿ ನಮ್ಮನ್ನು ಬಹಳ ಭಕ್ತಿಯುತವಾಗಿ ಕರೆಸಿ ಗೌರವಿಸಿ ಸನ್ಮಾನಿಸಿರ್ತಕ್ಕಂಥ ಈ ಮಾಲಿಂಗಪುರದ ಎಲ್ಲ ಗುರುಸ್ವಾಮಿಗಳಿಗೂ ಎಲ್ಲಾ ಮಣಿಕಂಠನ ಮಾಲಾಧಾರಿಗಳಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತು ವಿರಾಮ ಕೊಡ್ತೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.